ಹಲೋ ಎವ್ರಿವನ್, ವೆಲ್ಕಮ್ ಟು ರೇಖಾ ಅಡುಗೆ ಮನೆ. ಮದುವೆ ಮನೆಗಳಲ್ಲಿ ಭಟ್ರುಗಳು ಮಾಡುವ ರೀತಿ ಶಾವಿಗೆ ಪಾಯಸ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಹೇಳಿಕೊಡುವ ಟಿಪ್ಸ್ ಎಲ್ಲ ಟಿಪ್ಸ್ಗಳನ್ನು ನೀವು ಕೂಡ ಫಾಲೋ ಮಾಡಿದ್ದರೆ ಸುಲಭವಾಗಿ ಅದೇ ಟೇಸ್ಟಿನಲ್ಲೇ ಶಾವಿಗೆ ಪಾಯಸ ಮಾಡಬಹುದು. ಈಗ ಪಾತ್ರೆ ಬಿಸಿಯಾಗಿದೆ. ಆ ಪಾತ್ರೆಗೆ ನಾವು 2 ಟೇಬಲ್ ಸ್ಪೂನನ್ನು ತುಪ್ಪವನ್ನು ಹಾಕಿಕೊಳ್ಳೋಣ. ತುಪ್ಪ ಬಿಸಿಯಾದ ನಂತರ ತಾವುಗಳು ಗಮನಿಸಬಹುದು. ಈಗ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ಳೋಣ. ಬಾದಾಮು, ಗೋಡಂಬೆ ಮತ್ತು ಒಣ ದ್ರಾಕ್ಷಿಗಳನ್ನು ನಾವಿಲ್ಲಿ ಹಾಕಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಅಡಿಷನಲ್ ಆಗಿ ನಾವು ಈ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು ಅಡಿಷನಲ್ ಆಗಿರುತ್ತೆ, ಇದು ನಿಮಗೆ ಆಪ್ಷನ್ ಆಗಿರುತ್ತೆ. ಓಕೆ, ಇದನ್ನು ಈಗ ಗೋಲ್ಡನ್ ಕಲರ್ ಬರುವವರೆಗೂ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟಿಕೊಂಡು ಇದು ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈಯನ್ನು ಮಾಡಿಕೊಳ್ಳಬೇಕು. ಗೋಲ್ಡನ್ ಕಲರ್ಗೆ ಈ ಬಣ್ಣವನ್ನು ತಿರುಗಿದಾಗ ಒಂದು ಪಾತ್ರೆಯಲ್ಲಿ ಇದನ್ನು ತೆಗೆದುಕೊಂಡು ಇಟ್ಟುಕೊಳ್ಳಿ. ಇದಾದ ನಂತರ ಅದೇ ಪಾತ್ರೆಯಲ್ಲಿ 2 ಕಪ್ಪು ನಾನು ಈಗ ಶಾವಿಗೆಯನ್ನು ತಗೊಳ್ತಾ ಇದ್ದೀನಿ. ತಗೊಳ್ಳೋ ಮೆಜರ್ಮೆಂಟ್ ಇಲ್ಲಿ ಕರೆಕ್ಟ್ ಆಗಿರಬೇಕು. 2 ಕಪ್ಪು ಶಾವಿಗೆಯನ್ನು ನಾನಿಲ್ಲಿ ತಗೊಂಡು ಇದನ್ನು ಚೆನ್ನಾಗಿ ಇದು ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈಯನ್ನು ಮಾಡಿಕೊಳ್ಳೋಣ. ಓಕೆ, ಇದು ಕೂಡ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಇದು ಗೋಲ್ಡನ್ ಕಲರ್ ತಿರುಗೋವರೆಗೂ ಚೆನ್ನಾಗಿ ಫ್ರೈಯನ್ನು ಮಾಡಿಕೊಳ್ಳಿ. ಓಕೆ, ತಾವು ಗಮನಿಸಬಹುದು ಈಗ ಚೆನ್ನಾಗಿ ಗೋಲ್ಡನ್ ಕಲರ್ಗೆ ಬಣ್ಣವನ್ನು ತಿರುಗಿದೆ. ಇದಾದ ನಂತರ ಅದಕ್ಕೆ ನಾನು 2 ಕಪ್ಪಷ್ಟು ನೀರು, ಬಿಸಿನೀರನ್ನು ಕಾಯಿಸಿ ಇಟ್ಕೊಂಡಿದ್ದೆ ಮೊದಲೇ. 2 ಕಪ್ಪಷ್ಟು ನೀರನ್ನು ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಓಕೆ, ಇವಾಗ ಅದನ್ನು ಸ್ವಲ್ಪ ಬಯಲಾಗಕ್ಕೆ ಬಿಟ್ಟು ಬಿಡೋಣ 2 ನಿಮಿಷ. ತಾವುಗಳು ಗಮನಿಸಬಹುದು 90% ಈಗ ಅದು ಶಾವಿಗೆಯನ್ನು ಕುದ್ದಿದೆ. ಸ್ವಲ್ಪ ಗಟ್ಟಿ ಇರಬೇಕು, 90% ಕುದ್ದರೆ ಸಾಕು. ಓಕೆ, ಅದಕ್ಕೆ ನಮ್ಮ ನಂದಿನಿ ಬ್ರ್ಯಾಂಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ, ಆರೋಗ್ಯಕ್ಕೆ ಒಳ್ಳೆಯ ಹಾಲು ಇರೋದ್ರಿಂದ. ಓಕೆ, ಈ ನಂದಿನಿ ಹಾಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ. ಓಕೆ, ತಾವುಗಳು ಗಮನಿಸಬಹುದು ಈ ನಂದಿನಿ ಹಾಲನ್ನು ಹಾಕಿ ಇದರ ಜೊತೆಗೆ ನಮಗೆ ರುಚಿಗೆ ತಕ್ಕಷ್ಟು, ಅಂದರೆ ನಾನು ಆಲ್ರೆಡಿ ಮೊದಲೇ ಹೇಳಿದ ಹಾಗೆ 2 ಕಪ್ ಶಾವಿಗೆ ತಗೊಂಡಿದ್ನಲ್ಲ, ಈಗ 1 ಕಪ್ಪು ಸಕ್ಕರೆನ ಅಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಇಲ್ಲಿ ಸೇರಿಸಬಹುದು. ಇದಾದ ನಂತರ ಅದು ಸಕ್ಕರೆ ಕರಗೋವರೆಗೂ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಬಯಲಾಗಕ್ಕೆ ಬಿಡಬೇಕು. ಇದರ ಜೊತೆಗೆ ನಾವೇನು ಮೊದಲೇ ಡ್ರೈ ಫ್ರೂಟ್ಸ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಡ್ರೈ ಫ್ರೂಟ್ಸನ್ನು ಇಲ್ಲಿ ಸೇರಿಸಿಕೊಳ್ಳೋಣ. ಈ ಡ್ರೈ ಫ್ರೂಟ್ಸ್ ಎಲ್ಲನೂ ಸೇರಿಸಿಕೊಂಡಾದ್ಮೇಲೆ ಇದು ಬಯಲಾಗೋವರೆಗೂ, ಅಂದರೆ 2 ನಿಮಿಷ ಇದಕ್ಕೆ ಚೆನ್ನಾಗಿ ಬಯಲಾಗಲಿ. ಅದಕ್ಕೆ ನಾವು ಈಗ ಕ್ಲೋಸನ್ನು ಮಾಡಿ ಇಡೋಣ. ಓಕೆ, ನೋಡಿ ಈಗ ನಾನು ಎಲ್ಲನೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಅದಕ್ಕೆ ಲೀಡನ್ನು ಕ್ಲೋಸ್ ಮಾಡಿ 2 ಬಯಲಾಗೋ ಗಂಟ ಬಿಡೋಣ, 5 ನಿಮಿಷ. ತಾವುಗಳು ಗಮನಿಸಬಹುದು ಈಗ ಚೆನ್ನಾಗಿ ಬಯಲಾಗಿದೆ. ಓಕೆ, ತಾವುಗಳು ಗಮನಿಸಬಹುದು ಈಗ ಹೇಗೆಪ್ಪ ಅಂತ ಹೇಳಿದ್ರೆ, ಇದು ಬಾಳೆದೆಲೆ ಮೇಲೆ ಊಟ ಹಾಕಿದ್ರೂ ಕೂಡ ಅದನ್ನು ನಮಗೆ ಇದಾಗೋದಿಲ್ಲ, ಬಟ್ ಅಷ್ಟೊಂದು ಚೆನ್ನಾಗಿ ನಮಗೆ ಇದನ್ನು ಆಗಿದೆ. ತಾವುಗಳು ಗಮನಿಸಬಹುದು ಈಗ ನಾನು ಸರ್ವೆ ಮಾಡ್ತಾ ಇದ್ದೀನಿ. ಓಕೆ, ಎಷ್ಟು ಚೆನ್ನಾಗಿ ಬಂದಿದೆ ತಾವುಗಳು ಗಮನಿಸಬಹುದು. ಇದೇ ರೀತಿ ನಿಮಗೆ ಮನೆಯಲ್ಲಿ ಕೂಡ ಎಲ್ಲರೂ ಇಷ್ಟಪಡುವ ಹಾಗೆ ಈ ಅಡಿಗೆ ರೆಸಿಪಿನ ನೀವು ಮನೆಯಲ್ಲೇ ಮಾಡಿ ನಿಮ್ಮ ಕುಟುಂಬಕ್ಕೆ ಸಂತೋಷವನ್ನು ನೀಡಿ. ಈ ಅಡಿಗೆ ನಿಮಗೆ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್, ಜೊತೆಗೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ.